ಮನುಷ್ಯ ಪಾಸಿಟಿವ್ ಆಗಿ ಇರುವುದರಿಂದ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡುವುದರಿಂದ ಎಷ್ಟೋ ರೀತಿಯ ಒಳ್ಳೆಯದು ಆಗುತ್ತದೆ. ದೇವರ ಮೇಲಿನ ನಂಬಿಕೆ, ಪಾಸಿಟಿವ್ ಆಗಿ ಮಾಡುವ ಯೋಚನೆಗಳು ಮನುಷ್ಯನಲ್ಲಿ ಅನೇಕ ರೀತಿಯ ಚಮತ್ಕಾರಗಳನ್ನು ಮಾಡುತ್ತವೆ ಎಂಬುದಕ್ಕೆ ಒಂದು ಸಣ್ಣ ಕತೆ. ಒಂದು ಸಲ 2 ಇಲಿಗಳು ಆಡುತ್ತಾ ಹಾಡುತ್ತಾ ಅಡುಗೆ ಮನೆಗೆ ಬಂದವು. ಆಗ ಅಲ್ಲಿ ಒಂದು ಪಾತ್ರೆಯಲ್ಲಿ ಹಾಲು ಇತ್ತು. ಅದರಲ್ಲಿ 2 ಇಲಿಗಳು ಬಿದ್ದವು. ಅದರಲ್ಲಿ ಒಂದು ಇಲಿ ಇನ್ನೇನು ನನ್ನ ಜೀವನ ಮುಗಿಯಿತು ಎಂದು ನಿರಾಶೆಯಿಂದ ಯೋಚನೆ ಮಾಡುತ್ತಾ ಆ ಹಾಲಿನಲ್ಲಿ ಮುಳುಗಿ ಸತ್ತೇ ಬಿಟ್ಟಿತು. ಆದರೆ ಇನ್ನೊಂದು ಇಲಿ ದೇವರಲ್ಲಿ ನಂಬಿಕೆ ಇಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಾ ಹೇಗಾದರೂ ನಾನು ಬದುಕಬೇಕು ಎಂದು ಯೋಚಿಸುತ್ತಾ ಹಾಲಿನಲ್ಲಿ ಈಜು ಹಾಕುತ್ತಾ ಇತ್ತು. ಇದೇ ತರಹ ತುಂಬ ಹೊತ್ತು ಈಜುತ್ತಾ ಅದರ ಮೈ ಮೇಲಿನ ಉಪ್ಪಿನಂಶ ಹಾಲಿನಲ್ಲಿ ಬೆರೆತು ಹಾಲು ಒಡೆದು ಗಟ್ಟಿಯಾಯಿತು. ಆಗ ಇಲಿ ಆ ಪಾತ್ರೆಯಿಂದ ಸುಲಭವಾಗಿ ಹೊರಗೆ ಹಾರಿ ಬಂತು. ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಮನುಷ್ಯ ಸಕಾರಾತ್ಮಕವಾಗಿ ಯೋಚಿಸುವುದರಿಂದ ಎಂಥ ಕಠಿಣ ಪರಿಸ್ಥಿತಿ ಕೂಡ ಸುಲಭವಾಗಬಹುದು. ಕಾರಣ ಆದಷ್ಟು ಸಕಾರಾತ್ಮಕವಾಗಿ ಇರೋಣ ಹಾಗೂ ಸಕಾರಾತ್ಮಕವಾಗಿ ಯೋಚಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.